1200 ಅದು ಬರಲ್ಲ ಅಮ್ಮರೇ ನನಗೆ. ಅದು ಇಲ್ಲ, ಈ ಅಮ್ಮಂಗೂ ಇಲ್ಲ, ನನಗೂ ಇಲ್ಲ. ನಮ್ಗೆ ಹೆಂಗೆ ಗೊತ್ತ್ರಿ ಅಮ್ಮರೇ, ಗೊತ್ತಾಗಲ್ಲ ನಮಗೆ. ನಾವು ಓದಿಲ್ಲ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಈಗ ತುಂಬ ಕಷ್ಟ ಇದೆ. ಅದಕ್ಕೆ ರೇಷನ್ ಕಾರ್ಡು ಈಗ ಮಾಡಲ್ಲ ಅಂತ ಹೇಳ್ತಾವ್ರೆ. ಏನು ಬಿಲ್ ಒಂದು ಫ್ರೀ ಕೊಟ್ಟವ್ರೆ, ಇನ್ನೇನೈತೆ? ಕರೆಂಟ್ ಬಿಲ್ ಒಂದು ಫ್ರೀ ಐತೆ ನಮ್ದು ಅಷ್ಟೇ. ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇತ್ತಲ್ಲ, ಅಂದ್ರೆ ಅನುಕೂಲವಾಗಿರೋರ್ಗೆನೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅದರಿಂದ ಫ್ರಿಡ್ಜ್ ತಗೊಳ್ತಿದ್ದಾರೆ, ಅಂಗಡಿಗಳು ಇಟ್ಕೊಳ್ತಿದ್ದಾರೆ, ಈ ತರ ಎಲ್ಲ ಮಾಡ್ತಿದ್ದಾರೆ. ಈ ಟೀಚರ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆಲ್ಲ 3 ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ. ಅಂದ್ರೆ ಕಷ್ಟಪಟ್ಟು ದುಡಿಯೋರ್ಗೆ ಗೌರ್ಮೆಂಟ್ ದುಡ್ಡು ಬರ್ತಿತ್ತು 1200, ಅದು ಬರಲ್ಲ ಅಮ್ಮರೇ ನನಗೆ. ಅದು ಇಲ್ಲ, ಈ ಅಮ್ಮಂಗೂ ಇಲ್ಲ, ನನಗೂ ಇಲ್ಲ. ಏನಕ್ಕೆ ಬರ್ತಾ ಇಲ್ಲ ನಿಮ್ಗೆ? ಅದು ಏನೋ ಗೊತ್ತಿಲ್ಲ. ಅದಕ್ಕೆ ಮೊನ್ನೆ ಅಲ್ಲಿ ಬೇಗೂರಿಗೆ ಹೋಗಿದ್ದು, ಅಲ್ಲಿ ನಾವು ದೇವ್ರ ಚಿಟ್ನಳ್ಳಿಲಿ ಇರೋದು, ಅಲ್ಲಿ ಹೋಗಿದ್ದು. ಅಲ್ಲಿಂದ ಮತ್ತೆ ಇದಕ್ಕೋದು, ಬ್ಯಾಂಕಿಗೆ ಹೋದು, ಬರೋಡಾ ಬ್ಯಾಂಕು ಇದೆ, ಅಲ್ಲೂ ಬಂದಿಲ್ಲ. ಅದೇನೋ ಅಪ್ಲೈ ಮಾಡ್ಕೊಂಬಲ್ಲಿ ಬರ್ಕೊಂಡು ಅಂದರು. ಅದೇನೋ ಬರೀಬೇಕಂತ ಎಲ್ಲ ಫಿಲಪ್ ಮಾಡಬೇಕು, ಯಾವುದು ಬಂದಿಲ್ಲ ನಮಗೆ ಕಾರ್ಡ್. ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದೇ ಇಲ್ವಾ ಒಂದ್ಸರಿನೂ? ಬಂದಿಲ್ಲ. ಯಾಕೆ ಚೆಕ್ ಮಾಡ್ತಿಲ್ವಾ ನೀವು? ನನ್ನ ಕಾರ್ಡ್ ಇರಲಿಲ್ಲ, ಅದಕ್ಕೆ ಕಾರ್ಡ್ ಕೇಳಕ್ಕೆ ಬಂದೆ. ಇವಾಗ ಇನ್ನೂ ಮಾಡ್ತಾ ಇಲ್ಲಮ್ಮ, ಮಾಡಿದಾಗ ಹೇಳ್ತೀವಿ ಅಂದರು. ಅಮ್ಮಂದು ಐತೆ, ಅಮ್ಮಂದಕ್ಕೆ ಬಂದಿಲ್ಲ. ಅವ್ರಿಗೆ ಯಾಕೆ ಬಂದಿಲ್ಲ? ನಮ್ಗೆ ಹೆಂಗೆ ಗೊತ್ತ್ರಿ ಅಮ್ಮರೇ, ಗೊತ್ತಾಗಲ್ಲ ನಮಗೆ. ನಾವು ಓದಿಲ್ಲ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಓದಿಲ್ಲ ನಾವು, ಹೆಬ್ಬೆಟ್ಟು. ಅಂದ್ರೆ ಬೆಂಗಳೂರು ಮನೇಲಿ ಚೆಕ್ ಮಾಡ್ಸಿಲ್ವಾ ನೀವು? ನಿಮ್ಮಮ್ಮ ಅವ್ರದ್ದು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರು? ಅಂದಲ್ಲೇ ಅಂದರು, ಅಲ್ಲಿ ಹೋಗಿ ಕೇಳೋಗ್ರಿ ಕೊಡ್ತಾರೆ ಅಂದರು. ಅವ್ರು ನೋಡಿದ್ರೆ ಬಂದೇ ಇಲ್ಲ ರೀ, ನಾವೇನು ಮಾಡೋಣ ಅಂತಾರೆ. ಆಕೆ ಇಲ್ಲ ಅಂದರು. ಈಗ ಹೋದ ತಿಂಗಳು ಕೆಲವ್ರಿಗೆ ಹಾಕ್ಯವ್ರೆ, ಕೆಲವ್ರಿಗೆ ಹಾಕಿಲ್ಲ. ಅಲ್ಲಿ ಊರ ಕಡೆ ಎಲ್ಲ ಹಾಕ್ಯವ್ರೆ. ಇಲ್ಲಿ ಆ ಅಮ್ಮಂಗೆ ಕರ್ಕೊಂಬಂದು ನಾವು ಇಟ್ಕೊಂಡಿದ್ದೀವಿ. ಯಾರೂ ಇಲ್ಲ ಆ ಅಮ್ಮಗೆ, ಪಕ್ಕದಲ್ಲಿ ಅವರಲ್ಲಿ. ಆ ಅಮ್ಮಂಗೆ ಬಂದೇ ಇಲ್ಲ. ಆಟೋದಲ್ಲಿ ಹೋಗಿ ತಗೊಂಡೋಗಿ ಪೆನ್ಷನ್ ತರ್ತಿದೆ, ಅದು ಬಂದಿಲ್ಲ. ಇವಾಗ ಪೆನ್ಷನ್ ದುಡ್ಡು ಬಂದಿಲ್ಲ. ನಮಗೆ ತುಂಬ ಕಷ್ಟ ಇದೆ. ಅದಕ್ಕೆ ರೇಷನ್ ಕಾರ್ಡು ಈಗ ಮಾಡಲ್ಲ ಅಂತ ಹೇಳ್ತಾವ್ರೆ. ಬಂದು ಏನ್ ಅನ್ಸುತ್ತೆ ಅಂದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ, ಬಟ್ ಈ ತರ ನೀವು ಹೋಗ್ತಾನೆ ಇದ್ದೀರಾ ಬರ್ತಾನೆ ಇದ್ದೀರಾ, ಬಟ್ ನಿಮ್ಗೆ ಆಗ್ತಾ ಇಲ್ವಲ್ಲ? 1000 ಸಲ ಹೋಗಿದ್ದೀವ್ರಿ ನಾವು, 100 ಸಲ ಹೋಗಿದ್ದೀವಿ, ಆಗಿಲ್ಲ ಇನ್ನು ನಮ್ಮದು. ಏನು ಮಾಡೋದು? ಅಂದ್ರೆ ಇವಾಗ ನಿಮ್ಮ ಏರಿಯಾದಲ್ಲಿ ಓಟ್ ಕೇಳಕ್ ಬಂದಿದ್ರಲ್ವಾ, ಅವ್ರು ಯಾರು ಬರಲ್ವಾ ಇವಾಗ? ಅವ್ರು ಯಾರೂ ಬರ್ತಾ ಇಲ್ಲ. ಈಗ ನಾವೇನು ಮಾಡೋದು? ನಮ್ಮವ್ರಿಗೂ ಬರ್ತಾ ಇಲ್ಲ ಅಂತಾರೆ. ಹಂಗಂದ್ರೆ ನಮ್ಮ ಹೆಂಗಸ್ರಿಗೆ, ನಮ್ಮ ತಾಯಿಯರಿಗೂ ಬರ್ತಾ ಇಲ್ವಲ್ಲ ಅಂತ ಏನು ಹೇಳೋದು ಹೇಳಿ? ನೀವು ಕೇಳಬೇಕಿತ್ತು, ನಾವು ನಂಬಿಕೆ ಇಟ್ಟು ತಾನೇ ಓಟ್ ಹಾಕಿರೋದು, ನೀವೇ ಈ ತರ ಅಂದ್ರೆ ಯಾರು ಮಾಡ್ತಾರೆ? ಕೊಡ್ತೀವಿ ಅಂತ ಅಂದೋ ಕೊಟ್ಟಿಲ್ಲ, ಏನು ಮಾಡೋಣ? ಹಾಕ್ತಾರೆ. ಹೋದ ತಿಂಗಳು ಕೆಲವ್ರಿಗೆ ಬಂದದೆ, ಕೆಲವ್ರಿಗೆ ಬಂದಿಲ್ಲ. ಪೆನ್ಷನ್ನು ಅಷ್ಟೇ, ಕೆಲವ್ರಿಗೆ ಬರ್ತಾ ಐತೆ, ಕೆಲವ್ರಿಗೆ ಬರ್ತಾ ಇಲ್ಲ. ನಾವು ಹೋಗಿ ಹೋಗಿ ವಿಚಾರಿಸ್ತಲೇ ಇರ್ತೀವಿ, ಪೋಸ್ಟ್ ಆಫೀಸ್ ಬರ್ತಾ ಇಲ್ಲ. ಏನ್ ಅನ್ಸುತ್ತೆ, ಈ ತರ ಸರ್ಕಾರ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ಟು ಈ ತರ ಕೊಡ್ತಾ ಇಲ್ಲ ಅಂತಂದಾಗ ಬರ್ತಾರಲ್ಲ ಅವಾಗ ಕೇಳೋದು. ಓಟಿಗೆ ಬರ್ತಾರಲ್ಲ, ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಓಟಿಗೆ ಬಂದಾಗ ಆ ಥರ ಅನ್ನೋದು ನಾವು. ಈ ಥರ ಮಾಡ್ತೀವಿ ಏನು ಮಾಡಿಲ್ವಲ್ಲ, ಮತ್ತು ನಾವು ಯಾಕೆ ಓಟ್ ಹಾಕಬೇಕು ಅಂತ ಕೇಳೋದು. ಇನ್ನೇನು ಹೇಳೋದ್ರಿ? ಈಗ ನಾವು ಒಬ್ಬರು ಕೇಳೋಕ್ಕಾಗಲ್ಲ. ನಮ್ಮ ಜೊತೆ ಒಂದು 100 ಜನ ಬಂದರೆ ಏನೋ ಕೇಳ್ಬೋದು. ನಾವು ಒಬ್ಬರು ನೀವೊಬ್ಬರು ಬಂದರೆ ಆಗುತ್ತೆ? ಅದು ಆಗೋದಲ್ಲ. ಏನ್ ಅನ್ಸ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯೋಜನೆಗಳನ್ನ ಕೊಡ್ತಲ್ಲ, ಅದೆಲ್ಲ ಉಪಯೋಗ ಆಯ್ತಾ? ಏನಾಗಿದೆ ನಮಗೆ? ಏನು ಅಕ್ಕಿ ದುಡ್ಡು ಬಂದಿಲ್ಲ, ಅಕ್ಕಿ ಕಾರ್ಡ್ ಇಲ್ಲ ಬಿಡಿ, ಅದು ಬಂದಿಲ್ಲ. ಈ ಪೆನ್ಷನ್ ಬರೋದು ನಿಂತೋಯ್ತೆ. ಏನಾಗೈತೆ ರೀ? ಏನೂ ಆಗಿಲ್ವಲ್ಲ. ಬಸ್ ಫ್ರೀ ಕೊಟ್ಟವ್ರೆ, ಒಂದು ಕರೆಂಟ್ ಬಿಲ್ ಮತ್ತೆ 200 ಅದೇ ಅಪ್ಪ, ಕರೆಂಟ್ ಬಿಲ್ ಒಂದು ಫ್ರೀ ಕೊಟ್ಟವ್ರೆ, ಇನ್ನೇನೈತೆ? ಕರೆಂಟ್ ಬಿಲ್ ಒಂದು ಫ್ರೀ ಐತೆ ನಮ್ದು ಅಷ್ಟೇ. ಕರೆಂಟ್ ಬಿಲ್ ಕೊಟ್ಬಿಟ್ಟು ಪೆನ್ಷನ್ ಕೊಟ್ಟಿಲ್ಲ ಅಂತ. ಪೆನ್ಷನ್ 1200 ಬರ್ತಾಯಿತ್ತು, ಆ ಅಮ್ಮಂಗೂ ಬರ್ತಾ ಇಲ್ಲ. ನಮ್ಮ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ ಪಾಪ, ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಏನು ಕೊಟ್ರಿ? ಏನು ಹೇಳ್ರಿ? ಅದೊಂದು ಕರೆಂಟ್ ಬಿಲ್ ಒಂದು ಕೊಟ್ಬಿಟ್ರೆ ಸಾಕಾ? ಏನು ಬಾಕಿ ಏನು ಬೇಡವಾ ಹೇಳಿ? ಬಸ್ ಬಿಟ್ಟವ್ರೆ, ನಾವು ಬಸ್ಗೆ ಎಲ್ಲೋ ಮಾರ್ಕೆಟ್ಗೆ ಹೋಗುತ್ತಾ ಇದು ಬರ್ತೀವಿ ರೀ. ಹೋಗಿ Feed Plus Karnataka.